ನವರಾತ್ರಿ ಉತ್ಸವಕ್ಕೆ ಇನ್ನೇನು 2 ದಿನಗಳಷ್ಟೇ ಬಾಕಿ ಇದ್ದು ಭಟ್ಕಳದ ಶ್ರೀ ಶಾಂತೇರಿ ಕಾಮಾಕ್ಷಿ ಮತ್ತು ಅಳವೆಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ತಾಲೂಕಿನ ವಿವಿಧ ದೇವಸ್ಥಾನಗಳಲ್ಲಿ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ನವರಾತ್ರಿ ಹಿನ್ನೆಲೆಯಲ್ಲಿ ಶಕ್ತಿ ದೇವತೆಗಳ ಆರಾಧನೆಗಾಗಿ ತಾಲೂಕಿನ ಶ್ರೀ ಶಾಂತೇರಿ ಕಾಮಾಕ್ಷಿ ಮತ್ತು ಅಳವೆಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿದೆ. ಕಡವಿನಕಟ್ಟೆ ದುರ್ಗಾ ಪರಮೇಶ್ವರಿ, ಕಿತ್ರೆ ದೇವಿ ಮನೆಯ ಶ್ರೀ ಕ್ಷೇತ್ರ ಮೆಣಂದೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಾಯ್ಕಿಣಿಯ ಶಿವ ಮುನೀಶ್ವರ ಶಾಂತದುರ್ಗ ದೇವಸ್ಥಾನ, ಶ್ರೀ ನಾಗಯಕ್ಷೆ ದೇವಸ್ಥಾನ, ಶಿರಾಲೆ ಮಹಾಮಾಯಿ ಮಹಾಗಣಪತಿ ದೇವಸ್ಥಾನ ಸೇರಿದಂತೆ ತಾಲೂಕಿನ ಇತರೆಡೆಗಳಲ್ಲಿ ಈ ನವರಾತ್ರಿ ಉತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಪಟ್ಟಣದ ನೆಹರು ರಸ್ತೆಯ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದಲ್ಲಿ 15 ದಿನ ನವರಾತ್ರಿಯ ಆಚರಣೆ ನಡೆಯಲಿದೆ. ಸರಪನಕಟ್ಟೆ, ಮುರುಡೇಶ್ವರ, ಕಡವಿನಕಟ್ಟೆಯ ಶಕ್ತಿ ಸ್ಥಳಗಳಲ್ಲಿ ಅಮ್ಮನವರ ಪೂಜೆ ಪುನಸ್ಕಾರಗಳು ನಡೆಯಲಿದೆ. ಈ ಬಾರಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಲು ಸಿದ್ಧರಾಗಿದ್ದು ಎಲ್ಲೆಲ್ಲೂ ಸಡಗರದ ವಾತಾವರಣ ನಿರ್ಮಾಣವಾಗಿದೆ. ತಾಲೂಕಿನ ಪ್ರಸಿದ್ಧ ಶಕ್ತಿ ಸ್ಥಳ ಶ್ರೀ ನಾಗಯಕ್ಷೆ ಮಹಾಸತಿ ಧರ್ಮದೇವಿ ಸಂಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ಪ್ರತಿದಿನವೂ ವಿಶೇಷ ಪೂಜೆ ಸೇವೆಗಳು ನಡೆಯಲಿದ್ದು, ನವರಾತ್ರಿಯ ಪರ್ವಕಾಲದಲ್ಲಿ ಲಕ್ಷ ಹೂವಿನ ಪೂಜೆ, ದುರ್ಗಾ ನಮಸ್ಕಾರ, 11, 5, 7 ಕಾಯಿ ಪೂಜೆಗಳು ಅತಿ ಹೆಚ್ಚು ನಡೆಯುತ್ತವೆ. ದೇಶ ವಿದೇಶಗಳಲ್ಲೂ ನಾಗಯಕ್ಷೆ ದೇವಿ ಭಕ್ತರನ್ನ ಹೊಂದಿದ್ದು, ಅಂತರ್ಜಾಲದಲ್ಲೂ ಪ್ರತಿದಿನ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.